ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೋಡಿ, ಇದು ನಮ್ಮ ಅಣ್ಣ ಅವತ್ತು ಇದು ಮಾಡಿದ್ರಲ್ಲ, ಬೋರ್ ಕೊರೆಸಿದ್ರಲ್ಲ, ಅದಕ್ಕೆ ಮೋಟ್ರ್ ಫಿಕ್ಸ್ ಮಾಡಿಸಿದ್ವಿ. ಅದ್ರದ್ದು ಪೂಜೆನೇ ಮಾಡ್ತಾಯಿದ್ವಿ. ಇವ್ರು ನಮ್ಮ ಅತ್ತಿಗೆ, ಎರಡನೇ ಅತ್ತಿಗೆ. ಮೋಟ್ರನ್ನೆಲ್ಲ ಹೂವೆಲ್ಲ ಹಾಕ್ಬಿಟ್ಟು ಡೆಕೋರೇಷನ್ ಮಾಡಿ ಅದನ್ನು ಪೂಜೆ ಮಾಡ್ತಾ ಇದ್ದೀವಿ. ಫ್ಯಾಮಿಲಿಯವರೆಲ್ಲ ಅಲ್ಲಿ ತೋಟ ನೋಡೋದಕ್ಕೆ ಹೋಗಿದ್ದಾರೆ. ನಾನು ನಮ್ಮ ಅತ್ತಿಗೆ ಇಲ್ಲಿ ರೆಡಿ ಮಾಡ್ತಾಯಿದ್ದೀವಿ. ಇವಳು ನನ್ನ ತಂಗಿ, ಆ ಕಡೆ ಚಿಕ್ಕತ್ತಿಗೆನೂ ನಿಂತಿದ್ದಾರೆ. ಎಲ್ಲರೂ ಒಂದೊಂದು ಕೆಲಸ ಮಾಡಿ ಇದು ಮಾಡಿದ್ದೀವಿ. ನೋಡಿ, ಇದೆಲ್ಲ ರೆಡಿ ಮಾಡಿ ಆಯಿತು. ಎಲ್ಲರೂ ಅಲ್ಲೇ, ಮಕ್ಕಳೆಲ್ಲ ಅಲ್ಲಿ ಆಟ ಆಡ್ತಿದ್ದಾರೆ. ನಾವೆಲ್ಲ ಇಲ್ಲಿ ಮೋಟ್ರ್ ರೆಡಿ ಮಾಡ್ತಾಯಿದ್ವಿ. ನನ್ನ ತಂಗಿ ರೇಗಿಸಿದ್ಲು, ಅದಕ್ಕೆ ನಾನು ಮಾತಾಡ್ಬಿಟ್ಟು ಹೋದೆ ಅವಳಿಗೆ ಹೇಳ್ಬಿಟ್ಟು. ಅಣ್ಣಂದ್ರವರು, ಇವರು ಚಿಕ್ಕತ್ತಿಗೆ, ಬ್ಲೂ ಡ್ರೆಸ್ ಹಾಕಿರೋರು. ನಮ್ಮ ಮನೇಲಿ ಹಿಂಗೆ ಒಂದು ಪೂಜೆ ಏನಾದರೂ ಮಾಡ್ತಾಯಿದ್ದೀವಿ ಅಂದರೆ ಚೆನ್ನಾಗಿ ನಾವೆಲ್ಲ ಮಾತಾಡ್ಕೊಂಡು ಮಾಡ್ತಾನೇ ಇರ್ತೀವಿ. ಖುಷಿಯಾಗಿ ಮಾಡ್ತಾಯಿರ್ತೀವಿ. ಎಲ್ಲರೂ ನಗ್ತಾರೆ ಇರ್ತಾರೆ. ನೋಡಿ, ಅದು ನಮ್ಮ ಅಣ್ಣ, ಅವ್ರದ್ದೇ ಜಮೀನದು. ಇವಾಗ ಊದ್ಗಡ್ಡಿ ತೊಗೊಂಡು ಇದು ಮಾಡ್ತಿದ್ದಾರಲ್ಲ ಅವನು. ತುಂಬ ಚೆನ್ನಾಗಿರುತ್ತೆ ಈ ಎಕ್ಸ್ಪೀರಿಯೆನ್ಸು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಈ ಜಮೀನು ಬಂದುಬಿಟ್ಟು ತಿಪ್ಟೂರ್ ಹತ್ರ ಒಂದು ಕಾಳಮ್ಮನ ಗುಡ್ಡ ಅಂತ ಬರುತ್ತೆ, ಅಲ್ಲಿ ನಿಯರ್ ತೊಗೊಂಡಿರೋದು ನಮ್ಮ ಅಣ್ಣ. ತುಂಬ ಚೆನ್ನಾಗಿದೆ, ಒಂಥರ ಅಕೇಶನ್ ಹೋದಂಗೆ ಆಗಿತ್ತು. ಸಖತ್ ಎಂಜಾಯ್ ಮಾಡಿದ್ವಿ. ಅವ್ಳು ನನ್ನ ತಂಗಿ, ಅವ್ರು ನಮ್ಮ ದೊಡ್ಡಮ್ಮ, ಇವ್ರು ಚಿಕ್ಕತ್ತಿಗೆ ಮುಂದೆ ಇರೋರು. ಏನೇ ಒಂದು ಪೂಜೆ ಮಾಡಿದ್ರು ನಾವೆಲ್ಲ ಈ ಥರ ಅರ್ಶಿನ ಕುಂಕುಮ ಕೊಡೋದೆಲ್ಲ ಮಾಡ್ತೀವಲ್ವ, ಕೊಡ್ತಾಯಿದ್ದೀವಿ. ನಮ್ಮ ಅತ್ತಿಗೆ ತಾಳಿಗೆ ಇಟ್ಕೊಡೋದು ಅದೆಲ್ಲ ಮಾಡ್ತಾಯಿದ್ದಾರೆ. ಅವ್ರು ನಮ್ಮ ದೊಡ್ಡಮ್ಮ. ಒಟ್ಟು ಒಳ್ಳೆ ಏನೋ ಒಂಥರ ಎಲ್ಲರೂ ಸೇರಿ ಮಾಡೋದ್ರಿಂದ ಒಂದು ದೊಡ್ಡ ಫಂಕ್ಷನ್ ಥರನೇ ಆಗಿಬಿಡುತ್ತೆ, ಚಿಕ್ಕ ಚಿಕ್ಕ ಪೂಜೆಗಳು ಕೂಡ. ಇಲ್ಲಿ ನಮ್ಮ ಅಣ್ಣ ಅತ್ತಿಗೆ ಮೋಟ್ರಿಗೆ ಪೂಜೆ ಮಾಡ್ತಾಯಿದ್ದಾರೆ. ಇವ್ರು ನಮ್ಮ ಚಿಕ್ಕಣ್ಣ ಅತ್ತಿಗೆ, ಅವ್ರ ಮಕ್ಕಳು. ಎಲ್ಲರೂ ಪೂಜೆ ಮಾಡಿದ್ವಿ. ಎಲ್ಲರೂ ಪೂಜೆ ಆದಮೇಲೆ ಇವರು ನಮ್ಮ ಅಕ್ಕ. ಅಣ್ಣ ಮೋಟ್ರಿಗೆ ಕಾಯಿ ನಿಲ್ಸ್ಕೊಂಡು ಹೋಗ್ಬಿಟ್ಟು ಕಾಯಿ ಹೊಡಿತಿದ್ದಾನೆ. ನಮ್ಮ ದೊಡ್ಡಮ್ಮ ಅವರು, ಇವರು ನಮ್ಮ ಅಮ್ಮ. ಇವರು ಇವಾಗ ಪೂಜೆ ಮಾಡ್ತಾಯಿದ್ದಾರೆ. ದೊಡ್ಡ ಹಬ್ಬದ ಥರನೇ ಸೆಲೆಬ್ರೇಟ್ ಮಾಡಿದ್ವಿ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿತ್ತು. ಫುಲ್ ಎಂಜಾಯ್ ಮಾಡ್ಕೊಂಡು ಚೆನ್ನಾಗಿ ಸುತ್ತಾಡ್ಕೊಂಡು ತೋಟದ ತುಂಬ ಎಲ್ಲರೂ ಈ ಥರ ಇದು ಮಾಡ್ಕೊಂಡು ಬಂದ್ವಿ. ಈಗ ನಾನು ಹೋಗಿದ್ದೀನಿ ಪೂಜೆ ಮಾಡೋದಕ್ಕೆ. ಪೂಜೆ ಮಾಡ್ತಾ ಇದ್ದೀನಿ. ಪೂಜೆ ಮಾಡಿಬಿಟ್ಟು ಅಲ್ಲಿ ಎಲ್ಲರೂ ಮಕ್ಕಳೆಲ್ಲ ಆಟ ಆಡ್ತಿದ್ದಾರೆ. ಇವ್ರು ನಮ್ಮ ದೊಡ್ಡಮ್ಮ. ಈಗ ನನ್ನ ತಂಗಿ ಮತ್ತು ನನ್ನ ತಂಗಿ ಗಂಡ ಮಾವ ಬಂದರು ಪೂಜೆ ಮಾಡೋದಕ್ಕೆ. ಅವರು ಪೊಲೀಸಾಗಿ ವರ್ಕ್ ಮಾಡ್ತಾಯಿದ್ದಾರೆ. ನೋಡಿ, ಎಷ್ಟು ಒಂಥರ ಎಂಜಾಯ್ ಮಾಡೋ ಥರ. ಮಕ್ಕಳಂತೂ ಅಲ್ಲೆಲ್ಲೂ ಒಬ್ಬರು ಕೈಗೆ ಸಿಗ್ತಲ್ಲ, ಅವ್ರ ಪಾಡಿಗೆ ಅವ್ರು ಆಟ ಆಡ್ತಾಯಿದ್ದಾರೆ. ನಾವಿಲ್ಲೇನೋ ಒಂದು ಪೂಜೆ ಅಂತ ಮಾಡ್ಕೊತಿದ್ರೆ ಅವ್ರ ಪಾಡಿಗೆ ಅವರೆಲ್ಲ ಆಟ ಆಡ್ತಾಯಿದ್ದಾರೆ. ಇವ್ರು ನಮ್ಮ ಅಂಕಲ್ ಕೂಡ ಪೂಜೆ ಮಾಡ್ತಿದ್ದಾರೆ. ಇವ್ರು ನಮ್ಮ ದೊಡ್ಡಣ್ಣ, ಹಿಂದೆ ಇರೋರು. ಇವರು ಅಲ್ಲಿ ಜಮೀನು ನೋಡ್ಕೊಳ್ಳೋಕ್ಕೆ ಅಂತ ಬಿಟ್ಟಿದ್ದೀವಲ್ಲ, ಅವರು ಕೂಡ ಬಂದು ಇವಾಗ ಪೂಜೆ ಮಾಡ್ತಿದ್ದಾರೆ.
ನೀರು ಬಿಡೋದು ಅದನ್ನೆಲ್ಲ ಮೇಂಟೆನೆನ್ಸ್ ಮಾಡ್ತಾರಲ್ಲ ಅವರೇ ಇವರು. ಚೆನ್ನಾಗಿ ನೋಡ್ಕೊತಿದ್ದಾರೆ, ಪರವಾಗಿಲ್ಲ. ಇವರಿಬ್ಬರು ನನ್ನ ತಮ್ಮಂದರು ನೋಡಿ. ಅವನು ಪೂಜೆ ಮಾಡಲಾರ್ದೆ ಜಸ್ಟ್ ಕೈ ಹಿಡ್ಕೊಂಡ್ರೆ ಸಾಕು, ಹಂಗೆ ಪೂಜೆ ಆಗ್ಬಿಡುತ್ತೆ ಅಂತ ಹಿಡ್ಕೊತಿದ್ದಾನೆ. ಅವನು ಪೂಜೆ ಮಾಡ್ತಿದ್ದಾನೆ ಚಿಕ್ಕವನು ಅಂತ.